ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಟೇಸ್ಟಿಯಾದ ಹೆಲ್ದಿಯಾದ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 1.5 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬೇಕಾದರೂ ತೊಗೊಳ್ಬೋದು. ನಾನೀಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿಟ್ಟಿದ್ದು, ಸಣ್ಣಗೆ ಹಚ್ಚಿದ ಹಸಿಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, ಮತ್ತು ಸ್ವಲ್ಪ ಓಂಕಾಳು ತೊಗೊಂಡು ಕೈಯಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ. ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಘಮ ಬರುತ್ತೆ, ಇದು ಒಳ್ಳೆ ಘಮ ಬರುತ್ತೆ. ಹಾಗೆ ನಾವು ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಮತ್ತು ಎಳ್ಳು ಹಾಕ್ತಾಯಿದ್ದೀನಿ. ಇದಕ್ಕೆ ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಬೆಣ್ಣೆ ಇದ್ರೂ ಉಪಯೋಗಿಸ್ಕೋಬೋದು. ನಾನು ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೇನು ನಾನು ಬಿಸಿ ಮಾಡಿಲ್ಲ. ಈ ಥರ ನೋಡಿ ಕಲಿಸ್ಬಿಟ್ಟು ಕೈಯಲ್ಲಿ ಹಿಡಿದ್ರೆ ಅದು ಹಿಡಿ ಬರಬೇಕು. ಈಗ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಗಟ್ಟಿಯಾಗಿ ಕಲಿಸ್ಕೊಬೇಕು, ನೀರು ಆಗಬಾರ್ದು. ಇದು ಚಪಾತಿ ಹಿಟ್ಟಿಗಿನ ಗಟ್ಟಿಯಾಗೇ ಇರಬೇಕು. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ಅದು ಚೆನ್ನಾಗಿ ಒಂದು ಹದ ಬರುತ್ತೆ ನೋಡಿ. ಈ ಥರ ಗಟ್ಟಿಯಾಗಬೇಕು. ಚಪಾತಿ ಹಿಟ್ಟಿಗಿನ ಇದು ಗಟ್ಟಿಯಾಗೇ ಇದೆ. ಚಪಾತಿ ಹಿಟ್ಟು ಅಂದರೆ ನಾವು ಇಷ್ಟು ಗಟ್ಟಿ ಕಲಿಸಲ್ಲ, ಇನ್ನೂ ಸ್ವಲ್ಪ ಮೆತ್ತ ಕಲಿಸ್ಕೊಳ್ತೀವಿ ಚಪಾತಿ ಮೃದುವಾಗಿ ಬರಬೇಕು ಅಂತ. ಈ ಥರ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು 2 ಭಾಗ ಮಾಡ್ಕೊಳ್ತೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. 10 ನಿಮಿಷಕ್ಕೆಲ್ಲ ನಾವು ಮಾಡಿಬಿಡ್ಬೋದು. ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಮತ್ತು 1 ವಾರ ಇಟ್ಟರು ಇದು ಕೆಡೋದಿಲ್ಲ. ನಾವು ಟ್ರಾವೆಲ್ ಮಾಡೋವಾಗ ಬೇಕಾದ್ರೆ 2-3 ದಿನ 1 ವಾರ ಹೋಗ್ತೀವಲ್ಲ, ಆವಾಗ ಇದನ್ನು ಮಾಡಿ ತೊಗೊಂಡೋಗ್ಬೋದು. ಮತ್ತು ಮಕ್ಳಿಗೂ ಬಾಕ್ಸ್ಗೆ ಹಾಕಿ ಕೊಡ್ಬೋದು. ಇಲ್ಲ ಸಂಜೆ ಟೀ ಟೈಮ್ಗೆ ನಾವು ನಮಗೂ ಆಗಲಿ ಗೆಸ್ಟ್ಗಾಗಲಿ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ಒತ್ಕೊಬೇಕು. ಬೇಗ 10 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಇದು ಏನು ಲೇಟೂ ಆಗೋದಿಲ್ಲ. ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿ. ಇಷ್ಟು ಮಾಡಬೇಕು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಅದು ಬೇಗ ಬೇಯೋದಿಲ್ಲ. ಹಾಗಾಗಿ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ, ಒಳಗಡೆ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇಷ್ಟು ತೆಳು ಮಾಡ್ಕೋಬೇಕು. ಹಾಗೆ ಮಾಡ್ಕೊಂಡ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಇದು ನಾನು ಈ ಥರ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಬಿಸ್ಕೆಟ್ ಅಂದರೆ ಡಿಸೈನ್ ಇರಬೇಕು. ಹಾಗಾಗಿ ಈ ಥರ ರಫ್ ಆಗಿರೋ ಚಾಕು ತೊಗೊಂಡು ಈ ಥರ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ. ಆಗ ಸ್ವಲ್ಪ ಬಿಸ್ಕೆಟು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ಥರ ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಬೇಗ 10 ನಿಮಿಷದಲ್ಲಿ ಹೆಲ್ದಿಯಾದ ಈ ಥರ ಒಂದು ಬಿಸ್ಕೆಟ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಆರೋಗ್ಯನೂ. ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದರೆ ತುಂಬ ಆರೋಗ್ಯಕರವಾಗಿರುತ್ತೆ. ನಾನಿವತ್ತು ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ಇಟ್ಬಿಟ್ರಿ ಅದು ಮೇಲ್ಗಡೆ ಎಲ್ಲ ಬೆಂದಿರುತ್ತೆ, ಬೇಗ ಕಪ್ಪಗಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸಿಮ್ಮಲ್ಲಿಟ್ಟರೆ ಸ್ವಲ್ಪ ನಿಧಾನಕ್ಕೆ ಈ ಥರ ಗೋಲ್ಡನ್ ಬ್ರೌನು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಿಸ್ಕೆಟು ಬೇಗನೆ 10 ನಿಮಿಷಕ್ಕೆ ಆಗಿಬಿಡುತ್ತೆ ಈ ರೆಸಿಪಿ ನೋಡಿ. ಇವಾಗ ಎಷ್ಟು ಸಾಫ್ಟಾಗಿದೆ ನೋಡಿ. ಮುರಿದಿದ ತಕ್ಷಣ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂತು. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.